ಆತ್ಮೀಯರೇ, ಇಂದಿನ ತರಗತಿ ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಿರುವ ವಿಷಯ ಮೌರ್ಯ ಸಾಮ್ರಾಜ್ಯದ ಆಡಳಿತದಲ್ಲಿ ಕಂಡುಬಂದಂಥ ಹೆದ್ದಾರಿಗಳು, ನಾಣ್ಯ ಪದ್ಧತಿ ಮತ್ತು ಮೌರ್ಯರ ಕಾಲದ ಶಿಕ್ಷೆಗಳು ಮತ್ತು ಕಲೆ ವಾಸ್ತುಶಿಲ್ಪ ನೋಡಿಕೊಂಡು ಬರುವ ಹೆದ್ದಾರಿಗಳು. ರಾಜಗೃಹ ಶ್ರಾವಸ್ತಿ ಮಾರ್ಗ, ಶ್ರಾವಸ್ತಿ ಪೈಥಾನ್ ಮಾರ್ಗ, ಪಾಟಲಿಪುತ್ರದಿಂದ ಬನಾರಸ್ ಉಜ್ಜೈನ್ ಮೂಲಕ ಸಿಂಧ್ ಮಾರ್ಗ, ಪಾಟಲಿಪುತ್ರ ತಕ್ಷಶಿಲಾ ಮಧ್ಯ ಯಶವನ ತಲುಪುವ ಮಾರ್ಗ, ಪಾಟಲಿಪುತ್ರ ತಾಮ್ರಲಿಪ್ತಿ ಕುಶಿನಗರದಿಂದ ರಾಜಗೃಹ ಮಾರ್ಗ, ಪಾಟಲಿಪುತ್ರದಿಂದ ವೈಶಾಲಿ ಚಂಪಾರಣ್ಯದ ಮೂಲಕ ನೇಪಾಳ ಮಾರ್ಗ, ಪಾಟಲಿಪುತ್ರ ತಾಮ್ರಲಿಪ್ತಿ ಕುಶಿನಗರದಿಂದ ರಾಜಗೃಹ ಮಾರ್ಗ, ಕೌಶಂಬಿ ವಿಟಿಸಾ ಪೈಥಾನ್ ಗೋದಾವರಿಗಳನ್ನು ಕೂಡಿಸುವ ಮಾರ್ಗ, ವೈಶಾಲಿಯಿಂದ ಚಂಪಾರಣ್ಯದ ಮೂಲಕ ಕಪಿಲವಸ್ತುವಿಗೆ ಸಾಗುವ ಮಾರ್ಗ, ಪಾಟ್ನಾದಿಂದ ಸಸ್ರಾಮ್, ಅಲ್ಲಿಂದ ಮಿರ್ಜಾಪುರ ಮತ್ತು ಮಧ್ಯ ಭಾರತಕ್ಕೆ ಹೋಗುವ ಹೆದ್ದಾರಿಗಳು. ಅಲ್ಲದೆ ಅದೇ ರೀತಿ ರಾಜಧಾನಿಯಿಂದ ಮಧ್ಯಪ್ರದೇಶದ ಮೂಲಕ ಕಳಿಂಗಕ್ಕೆ, ಅಲ್ಲಿಂದ ಆಂಧ್ರ ಹಾಗೂ ಕರ್ನಾಟಕಗಳಿಗೆ ಹೆದ್ದಾರಿಗಳು ಕೂಡ ಇದ್ದವು. ನಾಣ್ಯ ಪದ್ಧತಿ: ನಿಷ್ಕ ಚಿನ್ನದ ನಾಣ್ಯ, ಪುರಾಣ ಬೆಳ್ಳಿ ನಾಣ್ಯ, ಕಾಕಾಣಿ ಕರ್ಷಪಣ ಅಂದರೆ ತಾಮ್ರ ನಾಣ್ಯ ಎಂಬ 3 ಲೋಹದ ನಾಣ್ಯಗಳು ನೋಡುತ್ತೇವೆ. ಕಚ್ಚು ಗುರುತಿನ ಬೆಳ್ಳಿ ನಾಣ್ಯಗಳು ಮೌರ್ಯರ ಸಾಮ್ರಾಜ್ಯದ ಅಧಿಕೃತ ನಾಣ್ಯಗಳಾಗಿದ್ದಂತೆ ಕಂಡುಬರುತ್ತದೆ. ನಾಣ್ಯಗಳು ನವಿಲು, ಜಿಂಕೆ, ವೃಷಭ ಚಿತ್ರಗಳನ್ನು ಹೊಂದಿದ್ದವು. ಅಶೋಕನ ಕಾಲದಲ್ಲಿ ಆನೆ, ಚಂದ್ರ, ಸ್ವಸ್ತಿಕ್ ಚಿಹ್ನೆಗಳನ್ನು ಹೊಂದಿವೆ. ಕಾನೂನು ಸಮ್ಮತ ನಾಣ್ಯಗಳು ರಫ್ತು ಆಮದಿಗೆ ಬಳಸಿದರೆ, ದಿನನಿತ್ಯ ವಸ್ತುಗಳನ್ನು ಕೊಳ್ಳಲು ಸಂಕೇತ ನಾಣ್ಯಗಳನ್ನು ಬಳಸುತ್ತಿದ್ದರು. ಅಧಿಕಾರಿಗಳಿಗೆ ನಾಣ್ಯ ರೂಪದಲ್ಲಿ ವೇತನ ಕೊಡಲಾಗುತ್ತಿತ್ತು. ಮೌರ್ಯರ ಕಾಲದ ಶಿಕ್ಷಣ: ತಕ್ಷಶಿಲಾ, ಉಜ್ಜಯಿನಿ, ಬನಾರಸ್, ವಾರಣಾಸಿಗಳು ಒಂದು ಉನ್ನತ ಶಿಕ್ಷಣ ಕೇಂದ್ರಗಳಾಗಿದ್ದವು. ತಕ್ಷಶಿಲಾ ಪ್ರಾಚೀನ ಭಾರತದ ಪ್ರಸಿದ್ಧ ವಿಶ್ವವಿದ್ಯಾಲಯದ ಕೇಂದ್ರವಾಗಿದ್ದು, ಅದನ್ನು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಹೋಲಿಸಲಾಗಿದೆ. ಚಂದ್ರಗುಪ್ತನು, ಕೌಟಿಲ್ಯರು ಅಧ್ಯಯನ ಮಾಡಿದ್ದರು. ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪ: ಭಾರತದಲ್ಲಿ ನಿಜವಾದ ಕಲೆ ಮತ್ತು ವಾಸ್ತುಶಿಲ್ಪ ಮೌರ್ಯರಿಂದ ಪ್ರಾರಂಭವಾಯಿತು. ಮೌರ್ಯರ ಕಲೆಯಲ್ಲಿ ಧಾರ್ಮಿಕ ಅಂಶಗಳು ಅಭಿವ್ಯಕ್ತಗೊಳಿಸಿದ್ದು, ಅದು ಗ್ರೀಕ್, ಪರ್ಷಿಯನ್ ಕಲೆಯಿಂದ ಪ್ರಭಾವಿತವಾಗಿವೆ. ಪ್ರಾಯಶಃ ಭಾರತದಲ್ಲಿ ಶಿಲೆಯಿಂದ ವಾಸ್ತುಶಿಲ್ಪ ರಚಿಸಿದವರಲ್ಲಿ ಮೌರ್ಯರೇ ಮೊದಲಿಗರು. ಅಶೋಕನ ಕಾಲದಲ್ಲಿ ಮೊಟ್ಟ ಮೊದಲಿಗೆ ಮರದ ಬದಲು ಕಲ್ಲನ್ನು ವಾಸ್ತುಶಿಲ್ಪಕ್ಕೆ ಬಳಸಲಾಯಿತು. ಮೌರ್ಯರ ಕಾಲದಲ್ಲಿ ಅನೇಕ ಗುಹೆ, ಸ್ತೂಪಗಳು, ವಿಹಾರಗಳು, ಅರಮನೆ, ಸ್ತಂಭಗಳು, ಗುಹೆಗಳು ನಿರ್ಮಾಣವಾದವು. ಸ್ತೂಪಗಳು: ಬುದ್ಧನ ಅವಶೇಷಗಳ ಮೇಲೆ ನಿರ್ಮಿಸಿರುವ ಸ್ಮಾರಕಗಳೇ ಸ್ತೂಪಗಳು. ಬುದ್ಧನ ಅವಶೇಷಗಳನ್ನು ರಕ್ಷಿಸಲು ಸ್ತೂಪಗಳನ್ನು ನಿರ್ಮಿಸಲಾಗುತ್ತಿತ್ತು. ಅವುಗಳು ದುಂಡನೆಯ ತಳಹದಿಯನ್ನು ಹೊಂದಿದ್ದು, ವೃತ್ತಾಕಾರವಾಗಿ ಮೇಲೇರಿ ನಡುವೆ ಛತ್ರಿಯಾಕಾರದ ಗುಮ್ಮಟವಿರುತ್ತದೆ. ಸ್ತೂಪಗಳನ್ನು ಮರ, ಇಟ್ಟಿಗೆ ಮತ್ತು ಕಲ್ಲುಗಳಿಂದ ನಿರ್ಮಿಸಲಾಗಿದೆ. ಸಾಂಚಿ, ತಕ್ಷಶಿಲಾ, ಶ್ರೀನಗರ, ಕುಶಿನಗರ, ಕಪಿಲವಸ್ತು, ಕಾಶಿ, ಗಯಾ, ಅಮರಾವತಿ, ಪ್ರಯಾಗ, ಅಯೋಧ್ಯೆ, ಕಾನೌಜ್ ಮತ್ತು ಕಾಶಂಬಿಗಳಲ್ಲಿ ಸ್ತೂಪಗಳಿವೆ. ಅಶೋಕನ ಕಾಲದಲ್ಲಿ 84,000 ಸ್ತೂಪಗಳಿದ್ದು ನಿರ್ಮಾಣ ಮಾಡಲಾಗಿದೆ ಎಂದು ತಿಳಿದು ಬರುತ್ತದೆ. ಅವುಗಳಲ್ಲಿ ಸಾಂಚಿ ಮತ್ತು ಬಾರಾಹತ್ ಸ್ತೂಪಗಳು ಪ್ರಸಿದ್ಧವಾದವು. ಮಧ್ಯಪ್ರದೇಶದ ಸಾಂಚಿ ಬೌದ್ಧ ಸ್ತೂಪವು ವಿಶ್ವ ಪ್ರಸಿದ್ಧಿ ಪಡೆಯಿತು. ಇದು ಅಶೋಕರಿಂದ ನಿರ್ಮಿಸಲ್ಪಟ್ಟಿವೆ. ಇದು 77.5 ಅಡಿ ಎತ್ತರ, 121.5 ಅಡಿ ಸುತ್ತಳತೆಯನ್ನು ಹೊಂದಿದೆ. ಇದರ ಮೇಲ್ಮೈ ಮೇಲೆ ಬಳ್ಳಿ ಆಕಾರದ ರಚನೆಗಳಿವೆ. ಕೆಂಪು ಮರಳುಗಲ್ಲಿನಿಂದ ನಿರ್ಮಿಸಲಾಗಿದೆ. 11 ಅಡಿ ಎತ್ತರದ ಪ್ರದಕ್ಷಿಣಾ ಪಥವಿದೆ. ಇದರ ಸುತ್ತ ಇರುವ ಕಟಾಂಜನ ಕಟಕಟೆಯಲ್ಲಿ ಬುದ್ಧನ ಜೀವನಕ್ಕೆ ಸಂಬಂಧಿಸಿದ ಜಾತಕ ಕಥೆಗಳನ್ನು ಬಿಡಿಸಲಾಗಿದೆ. ಇಂತಹ ಮತ್ತೊಂದು ಸ್ತೂಪವು ಬಾರಾಹತ್ನಲ್ಲಿ 1877ರಲ್ಲಿ ಕನಿಂಗ್ಹ್ಯಾಮ್ ಪತ್ತೆ ಮಾಡಿದರು. ಪಾಟಲಿಪುತ್ರದಲ್ಲಿ 100 ಅಡಿ ಮತ್ತು ತಕ್ಷಶಿಲಾದಲ್ಲಿ 30 ಮೀಟರ್ ಎತ್ತರದ ಸ್ತೂಪಗಳಿದ್ದವೆಂದು ಹುಯೆನ್ ಸಾಂಗ್ ಹೇಳಿದ್ದಾರೆ. ಅರಮನೆಗಳು: ಡಾಕ್ಟರ್ ಸ್ಪೂನರ್ 1913ರಲ್ಲಿ ಪಾಟಲಿಪುತ್ರದ ನಿವೇಶನಗಳನ್ನು ಅಗೆದು ಅನೇಕ ಅವಶೇಷಗಳನ್ನು ಶೋಧಿಸಿದ್ದಾರೆ.
ಇದರ ಸುತ್ತ 45 ಅಡಿ ಆಳ ಕಂದಕವಿದ್ದು ಸುತ್ತಲೂ ಕೋಟೆ ಇದ್ದು ಅದಕ್ಕೆ 570 ಗೋಪುರಗಳು ಮತ್ತು 64 ದ್ವಾರಗಳಿದ್ದವು. ಅಶೋಕನು ಕಾಶ್ಮೀರದ ಶ್ರೀನಗರ ಮತ್ತು ನೇಪಾಳದ ದೇವಪಟ್ಟಣಗಳನ್ನು ನಿರ್ಮಿಸಿದನು. ಸ್ತಂಭಗಳು ಏಕಶಿಲೆಯಿಂದ ಮಾಡಿದ ಕಲ್ಲಿನ ಕಂಬಗಳೇ ಸ್ತಂಭಗಳು. ಅಶೋಕನ ಕಾಲದಲ್ಲಿ ಒಟ್ಟು 30 ಸ್ತಂಭಗಳು ನಿರ್ಮಾಣವಾದವು. ಈಗ ಕೆಲವು ಮುರಿದು ಬಿಟ್ಟಿವೆ. ಇವುಗಳಲ್ಲಿ ಚೂನಾರ ಕಣಿವೆಯಲ್ಲಿ ನಿರ್ಮಿಸಿ ತಂದು ನೆಡಲಾಗುತ್ತಿತ್ತು. ಸ್ತಂಭಗಳ ತಳಭಾಗ, ನಡುಭಾಗ, ಶಿರೋಭಾಗ ಎಂಬ 3 ಭಾಗಗಳಿಂದ ಕೂಡಿದ್ದವು. ತಳಭಾಗದ ನವಿಲನ್ನು, ನಡುಭಾಗದಲ್ಲಿ ಗಾಜಿನಂತೆ ಹೊಳಪು ಬರುವಂತೆ ಕೆತ್ತಲಾಗಿದೆ ಮತ್ತು ಶಿರೋಭಾಗದಲ್ಲಿ ಆನೆ, ವೃಷಭ, ಕುದುರೆ, ಸಿಂಹ ಪ್ರಾಣಿಗಳ ಚಿತ್ರ ಕೆತ್ತಲಾಗಿದೆ. ಇವು ಕ್ರಮವಾಗಿ ಬುದ್ಧನ ತಾಯಿ ಮಾಯಾದೇವಿ, ಬುದ್ಧನ ಜನನದ ಮುನ್ನ ಆನೆ ತನ್ನ ಗರ್ಭ ಪ್ರವೇಶಿಸಿದಂತೆ ಕನಸು ಕಂಡಿದ್ದನ್ನು, ವೃಷಭವು ಬುದ್ಧನು ವೃಷಭ ರಾಶಿಯಲ್ಲಿ ಜನಿಸಿದವನೆಂದು, ಕುದುರೆಗೆ ಬುದ್ಧನು ಕುದುರೆಯನ್ನೇರಿ ರಾಜ್ಯ ಪರಿತ್ಯಾಗ ಮಾಡಿದನೆಂದು, ಸಿಂಹವು ಬುದ್ಧನ ಶಾಕ್ಯ ಸಿಂಹ ಕುಲದವನೆಂದು ಸೂಚಿಸುತ್ತದೆ. ಸ್ತಂಭಗಳು ಸಾರನಾಥ, ಸಾಂಚಿ, ಲೌರಿಯಾ, ರುಮಿಂದೈ, ನಂದ್ಘರ್, ಪ್ರಯಾಗ್, ರಾಂಪುರ್, ಮಥುರಾ, ಅಲಹಾಬಾದ್ಗಳಲ್ಲಿ ಕಂಡುಬಂದಿವೆ. ಲೌರಿಯಾ, ನಂದ್ಘರ್ ಸ್ತಂಭಗಳಲ್ಲಿ ಮೇಲೆ ಸಿಂಹಗಳನ್ನು, ರಾಂಪುರ, ಪ್ರಯಾಗ್ ಸ್ತಂಭಗಳ ಮೇಲೆ ವೃಷಭವನ್ನು ಕೆತ್ತಲಾಗಿದೆ. ಸಾರನಾಥ ಸ್ತಂಭ ಬುದ್ಧನ ಪ್ರಥಮ ಪ್ರವಚನ ಇಲ್ಲಿ ನೀಡಿದರೆ ಪ್ರಯುಕ್ತ ಅಶೋಕನು ಸಾರನಾಥ ಸ್ತಂಭವನ್ನು ನಿರ್ಮಿಸಿದ. ಇದರದೊಂದಿಗೆ 4 ಸಿಂಹಗಳು 4 ದಿಕ್ಕುಗಳ ಕಡೆ ಮುಖ ಮಾಡಿ ನಿಂತಿದ್ದು, ಇದು ಅಶೋಕನ ಬೌದ್ಧ ಧರ್ಮವನ್ನು 4 ದಿಕ್ಕುಗಳಲ್ಲಿಯೂ ಪ್ರಚಾರ ಮಾಡಿದರ ಬಗ್ಗೆ ತಿಳಿಸುತ್ತದೆ. ಈ ಪೀಠದ ಸುತ್ತ 4 ಧರ್ಮ ಚಕ್ರಗಳಿದ್ದು ಪ್ರತಿ ಚಕ್ರದ ನಡುವೆ ಆನೆ, ವೃಷಭ, ಸಿಂಹ, ಕುದುರೆ ಪ್ರಾಣಿಗಳನ್ನು ಬಿಡಿಸಲಾಗಿದೆ. ಈ ಪೀಠದ ಕೆಳಗೆ ಕಮಲ ಪುಷ್ಪವನ್ನು ಗಂಟೆ ಆಕಾರದಲ್ಲಿ ತಲೆಯ ಕೆಳಗಾಗಿ ಕೆತ್ತಲಾಗಿದೆ. ಪೀಠದ ಅಶೋಕವು 24 ಚಕ್ರ, 24 ಗೆರೆಗಳನ್ನು ಹೊಂದಿದ್ದು ಕಾಲಸೂಚಕವಾಗಿದೆ. ಧರ್ಮಚಕ್ರವು ಧರ್ಮ ಹಾಗೂ ಏಕತೆಯ ಸಂಕೇತವಾಗಿದೆ. ಈ ಸ್ತಂಭವನ್ನು ಸ್ವತಂತ್ರ ಭಾರತವು ತನ್ನ ರಾಷ್ಟ್ರ ಲಾಂಛನವನ್ನಾಗಿ ಸ್ವೀಕರಿಸಿದೆ. ಸ್ತಂಭಗಳ ಜೊತೆ ಯಕ್ಷ ಯಕ್ಷಿಣಿಯರ ಶಿಲ್ಪಗಳನ್ನು ಸಹ ಬಿಡಲಾಗಿದೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ.